ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾರ್ಕೆಟ್ಗೆ ಹೋಗಿ ಅಲ್ಲಿ ಹೂ ಮಾರುತ್ತಿರೋ ಒಬ್ಬರನ್ನು ಅಕ್ಕ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು, ಮಾಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಏನಮ್ಮ ಅದು ಅಂತ ಕೇಳ್ತಾರೆ. ಅದಕ್ಕೆ ಮೀನಾ ಏನಿಲ್ಲ, ಒಂದು 20 ಜನಕ್ಕೆ ಆಗೋಷ್ಟು ವೆಜ್ ಬಿರಿಯಾನಿ ಮಾಡಬೇಕಾಗಿತ್ತು, ಸಹಾಯ ಮಾಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅವರು ನಾನೇನು ಸಹಾಯ ಮಾಡ್ತಿದ್ದೆ, ಆದರೆ ನಮ್ಮ ಅತ್ತೆಗೆ ಹುಷಾರಿಲ್ಲ, ಅದಕ್ಕೆ ನೋಡು ಹೊಡ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ಹೊತ್ತು ಅಂತ ಹೇಳ್ತಾರೆ. ಅದಕ್ಕೆ ಮೀನಾ ಓ ಹೌದಾ ಸರಿ ಬಿಡಿ ಅಕ್ಕ ಪರವಾಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರು ಅದು ಸರಿ ಬಿರಿಯಾನಿಗೆ ಬೇಕಾಗಿರೋ ತರಕಾರಿ ಎಲ್ಲ ತೊಗೊಂಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಮೀನಾ ಇನ್ನೂ ಇಲ್ಲ ಅಕ್ಕ ತೊಗೋಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅವರು ನೋಡು ಇಲ್ಲಿ ಪಕ್ಕದಲ್ಲಿ ಹೊಸ ಅಂಗಡಿ ಇದೆ, ತರಕಾರಿ ಫ್ರೆಶ್ ಆಗಿ ಸಿಗುತ್ತೆ, ಕಡಿಮೆ ಬೆಲೆಗೆ ಕೊಡ್ತಾನೆ, ಅಲ್ಲಿ ಏನಾದರೂ ತೊಗೋತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಮೀನಾ ಸರಿ ಅಕ್ಕ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮೀನಾ ಮತ್ತು ಸುಧಾ ಇಬ್ಬರು ಸೇರಿ ಅಂಗಡಿಗೆ ಬರ್ತಾರೆ. ಮೀನಾನ ಹೇಳಿದ್ದು ಇದೇ ಅಂಗಡಿ ಬಾ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಸರಿ ಅಕ್ಕ ನಡೀರಿ ಅಂತ ಹೇಳ್ತಿರ್ಬೇಕಾದ್ರೆ ಮೀನಾಗೆ ಕಾಲ್ ಬರುತ್ತೆ. ಅಕ್ಕ ಒಂದು ನಿಮಿಷ ಅಮ್ಮ ಕಾಲ್ ಮಾಡ್ತಿದ್ದಾರೆ, ನೀವು ಹೊರಡಿ ನಾನು ಮಾತಾಡಿ ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸುಧಾ ಸರಿ ನೀನು ಮಾತಾಡ್ಕೊಂಡು ಬಾ, ನಾನು ತರಕಾರಿ ತೊಗೋತಾ ಇರ್ತೀನಿ ಅಂತ ಹೇಳಿ ಒಳಗೆ ಬಂದು ತರಕಾರಿ ಅಂಗಡಿಯವನು ಹತ್ತಿರ ಬಂದು ಅಣ್ಣ ತರಕಾರಿ ಕೊಡಿ ಅಂತ ಹೇಳ್ತಾಳೆ. ಏನಮ್ಮ ಇಷ್ಟೊಂದು ತರಕಾರಿ ತೊಗೋತಾ ಇದೆಯಾ, ನೀವು ಇರೋದು 3 ಜನ ಅಲ್ವಾ ತರಕಾರಿ ಅಲ್ವಾ ಅಂತ ತರಕಾರಿ ಅಂಗಡಿಯವನು ಕೇಳ್ತಾನೆ. ಇಷ್ಟೆಲ್ಲ ತರಕಾರಿ ತೊಗೊಂಡು ಹೋದರೆ ತರಕಾರಿ ಕೆಟ್ಟು ಹೋಗಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ಅಣ್ಣ ನನಗೆ ಅಲ್ಲ ನಮ್ಮ ಫ್ರೆಂಡಿಗೆ ಇವತ್ತು ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆ ಅಂತೆ, ಅದಕ್ಕೆ ಅಡುಗೆ ಮಾಡೋಕ್ಕೆ ಬೇಕು ಅಂತ ಹೇಳ್ತಿದ್ದಾಳೆ. ಅದಕ್ಕೆ ತರಕಾರಿ ಅಂಗಡಿಯವನು ಯಾರಮ್ಮ ನಿಮ್ಮ ಫ್ರೆಂಡು ಅಂತ ಕೇಳ್ತಾನೆ. ಆಗ ಅವರು ಅಲ್ಲಿ ಹೊರಗಡೆ ಫೋನಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ದಾಳಲ್ಲ ಅವಳೇ ಅಂತ ತೋರಿಸ್ತಾಳೆ. ಅದಕ್ಕೆ ತರಕಾರಿ ಅಂಗಡಿಯವನು ಗಾಬರಿಯಾಗಿ ಏನೋ ಮೀನಮ್ಮ ಇವ್ರು ಏನಾದರೂ ನನ್ನ ನೋಡಿದ್ರೆ ತೊಂದರೆ ಆಗುತ್ತೆ ಅಂತ ಮುಖ ಕವರ್ ಮಾಡ್ಕೋತಾನೆ. ಅಕ್ಕ ತರಕಾರಿ ಎಲ್ಲ ತೊಗೊಂಡು ಬಂದು ಕೊಡ್ತಾಳೆ. ಅಣ್ಣ ಏನು ಮುಖ ಮುಚ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ತರಕಾರಿ ಅಂಗಡಿಯವ ತುಂಬ ಚಳಿ ಇದೆ, ಅದಕ್ಕೆ ಬೆಳಗ್ಗೆನೇ ತರಕಾರಿ ತರೋದಕ್ಕೆ ಮಾರ್ಕೆಟಿಗೆ ಹೋಗ್ತೀನಿ ಅಲ್ಲ, ಅದಕ್ಕೆ ಒಂದೇ ಸುಮ್ಮನೆ ಕೆಮ್ಮು ಅಂತ ಹೇಳ್ತಾನೆ. ಅದಕ್ಕೆ ಸರಿ ಅಣ್ಣ ಹುಷಾರು ಅಂತ ಅದಕ್ಕೆ ಹುಷಾರು ಮೀನಾ ಬಾ ತರಕಾರಿ ತೊಗೊಂಡಾಯಿತು ಅಂತ ಕರೀತಾಳೆ. ಆಗ ಮೀನಾ ಬಂದು ತರಕಾರಿ ತೊಗೊಂಡು ದುಡ್ಡು ಕೊಟ್ಟು ಹೋಗ್ತಾಳೆ. ಆಗ ತರಕಾರಿ ಅಂಗಡಿಯವ ಇವಳು ತುಂಬ ಒಳ್ಳೆ ಹುಡುಗಿ, ಇವಳಿಗೆ ಮೋಸ ಮಾಡ್ತಿದ್ದೀನಿ ಅಂತ ಅನ್ಕೋತಾನೆ. ಇವಳು ಬಂದು ಹೋಗಿದ್ದನ್ನು ಮೊದಲು ರೋಹಿಣಿಗೆ ಹೇಳಬೇಕು ಅಂತ ಅನ್ಕೋತಾನೆ. ಈ ಕಡೆ ಮನೆಯಲ್ಲಿ ಶಾಂತಿ ಮತ್ತು ಮನೋಜ ಕೂತ್ಕೊಂಡಿರ್ತಾಳೆ. ರೋಹಿಣಿ ಕಾಫಿ ಕುಡಿತಾ ಬರ್ತಾಳೆ. ಅದೇ ಟೈಮಲ್ಲಿ ಸೂರ್ಯ ಒಂದು ದೊಡ್ಡ ಪಾತ್ರೆ ತರ್ತಾನೆ. ಆಗ ಶಾಂತಿ ಏನಿದು ಅಂತ ಕೇಳ್ತಾಳೆ. ಆಗ ಸೂರ್ಯ ಒಂದು 15 ಜನಕ್ಕೆ ಬಿರಿಯಾನಿ ಮಾಡೋಕ್ಕೆ ಇಷ್ಟು ದೊಡ್ಡ ಪಾತ್ರೆ ಬೇಡವಾ, ನನ್ನ ಫ್ರೆಂಡ್ ಪಾತ್ರೆಗಳ ಬಾಡಿಗೆ ಕೊಡ್ತಾನೆ, ಅದಕ್ಕೆ ಅವನ ಹತ್ರ ಇಸ್ಕೊಂಡು ಬಂದೆ ಅಂತ ಹೇಳ್ತಾನೆ. ಆಗ ಶ್ರುತಿ ಮತ್ತು ರವಿ ಬಂದು ವಾವ್ ಇವತ್ತು ಬಿರಿಯಾನಿನ, ಇವತ್ತು ಊಟ ಮಾಡಿಕೊಂಡೇ ಡಬ್ಬಿಂಗ್ ಹೋಗ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಅದಕ್ಕೆ ಶಾಂತಿ ಅಮ್ಮ ಶ್ರುತಿ ಇದನ್ನೆಲ್ಲ ಮಾಡ್ತಿರೋದು ಆ ಮೀನಾ, ಅವಳಿಗೆ ಯಾವುದೋ ದೊಡ್ಡ ಆರ್ಡರ್ ಬಂದಿದೆ ಅಂತೆ, ಅದಕ್ಕೆ ಸಂಭ್ರಮಿಸ್ತಿದ್ದಾಳೆ, ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಸಂಭ್ರಮ ಪಡ್ತಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ ಅಯ್ಯೋ ಸೋ ವಾಟ್ ಅತ್ತೆ, ಅವರು ಮಾಡೋ ಅಡುಗೆನೇ ಅಲ್ವಾ ನಾನು ದಿನ ತಿನ್ನೋದು, ಈಗ ಬಿರಿಯಾನಿ ಯಾಕೆ ತಿನ್ನಬಾರ್ದು, ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ ಅಪ್ಪ, ಆ್ಯಂಡ್ ಆಲ್ಸೋ ಹೊರಗಡೆ ಮಸಾಲೆ ಐಟಮ್ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದೇ ಬೆಸ್ಟ್ ಅಂತ ಶ್ರುತಿ ಹೇಳ್ತಾಳೆ. ಅದಕ್ಕೆ ಶಾಂತಿ ಅಲ್ಲ ಕಣಮ್ಮ, ನೀನು ಮೀನಾ ಹತ್ರ ಮಾತಾಡಲ್ಲ ತಾನೆ, ಮತ್ತು ಅವಳು ಮಾಡಿರೋ ಅಡುಗೆನ ನೀ ಯಾಕೆ ತಿಂತೀಯ ಅಂತ ಕೇಳ್ತಾಳೆ. ಆಗ ಶ್ರುತಿ ಮಾತಿಗೂ ಮತ್ತು ಬಿರಿಯಾನಿಗೂ ಏನು ಸಂಬಂಧ ಅತ್ತೆ, ನನಗೆ ಮೀನಾ ಅವ್ರು ಮಾಡೋ ವೆಜ್ ಬಿರಿಯಾನಿ ಅಂದರೆ ತುಂಬ ಇಷ್ಟ, ಸೊ ನಾನು ಖಂಡಿತ ತಿಂತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಕರೆಕ್ಟಾಗಿ ಹೇಳಿದೆ ಮೈದ್ನಮ್ಮ, ನಮ್ಮ ಕೋಪನ ಯಾವತ್ತೂ ಊಟದ ವಿಷಯದಲ್ಲಿ ತೋರಿಸ್ಬಾರ್ದು, ಇವಾಗ ಏನು ಗೊತ್ತಾ, ನೀನು ಹೊಟ್ಟೆ ತುಂಬ ತಿಂದುಬಿಟ್ಟು ಆಮೇಲೆ ನೀನು ಕೆಲಸಕ್ಕೆ ಹೋಗ್ತೀಯಲ್ಲ, ಅಲ್ಲಿ ನೀನು ಕೆಲಸ ಮಾಡೋರಿಗೂ ಪಾರ್ಸೆಲ್ ತೊಗೊಂಡು ಹೋಗು, ಅವರು ತಿನ್ನಲಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರುತಿ ತುಂಬ ದಿನ ಆಗಿತ್ತು, ಸರಿ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಮನೋಜ್ಗೆ ನೋಡು ಅಲ್ಲಿ ನಿನ್ನಿಂದ ನಾನು ಬಿರಿಯಾನಿ ತಿಂದೇ ಇರೋಗಾಯಿತು ಈಗ ಅಂತ ಬೈತಾಳೆ. ಆಗ ರಂಗನಾಥ್ ಅಲ್ಲಿಗೆ ಬರ್ತಾರೆ. ಆಗ ಸೂರ್ಯ ಅಪ್ಪಯ್ಯ ಮೀನಾ ಬಂದ್ಲಾ ಅಂತ ಕೇಳ್ತಾನೆ. ಅದಕ್ಕೆ ರಂಗನಾಥ್ ಅವಳು ತರಕಾರಿ ತರೋದಕ್ಕೆ ಹೋಗಿದ್ದಾಳೆ ಕಣೋ, ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಸರಿ ಆಯಿತು, ಹಾಗಾದರೆ ಇದನ್ನೆಲ್ಲ ಒಳಗಡೆ ತೊಗೊಂಡು ಹೋಗಿ ಇಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಮೀನಾ ಅಲ್ಲಿಗೆ ಬರ್ತಾಳೆ. ಪಾತ್ರೆಗಳನ್ನು ನೋಡಿರಿ ಏನ್ರಿ ಇದು ಎಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ ಬಿರಿಯಾನಿ ಮಾಡೋಕ್ಕೆ ಪಾತ್ರೆ, ಮೀನಾ ತರಕಾರಿ ಎಲ್ಲ ತೊಗೊಂಡು ಬಂದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಮೀನಾ ಹೂರಿ ತಂದೆ, ಇವತ್ತು ಸುಧಾಕ ಒಂದು ಹೊಸ ಅಂಗಡಿಗೆ ಕರ್ಕೊಂಡು ಹೋಗಿದ್ಲು, ಅಲ್ಲಿ ಪ್ರತಿದಿನ ಫ್ರೆಶ್ ತರಕಾರಿನೇ ಬರೋದು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೌದಾ ಸರಿ ಬಾ ಅಡುಗೆ ಶುರು ಹಚ್ಕೊಳ್ಳೋಣ ಅಂತ ಹೇಳಿ ಯಾರಿಗುಂಟು ಯಾರಿಗಿಲ್ಲ ಇಂಥ ಬಿರಿಯಾನಿ ತಿನ್ನೋಕ್ಕೂ ಹಣೆ ಬರದಲ್ಲಿ ಬರೆದಿರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ನಾನು ಮನೋಜ ವ್ರತದಲ್ಲಿ ಇದ್ದೀವಿ, ಮನೆಯಲ್ಲಿ ಯಾವ ಮಸಾಲೆ ಐಟಮ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೀಗೂ ವಿಷಯ ಆಯಿತಾ, ಮೀನಾ ನಾನು ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಒಂದು ಸ್ಟೋವ್ ಹಾಕಿ ಸೆಟಪ್ ಮಾಡ್ತೀನಿ, ಐಟಮ್ಸ್ ಎಲ್ಲ ಎತ್ಕೊಂಡು ಅಲ್ಲಿಗೆ ಬಂದುಬಿಡು, ಅಲ್ಲೇ ಅಡುಗೆ ಮಾಡಿಬಿಡೋಣ ಅಪ್ಪಯ್ಯ, ನಾವು ಬಿರಿಯಾನಿ ರೆಡಿ ಮಾಡೋ ತನಕ ನೀನು ಆರಾಮಾಗಿ ವಿಶ್ರಾಂತಿ ತಗೋ, ರೆಡಿ ಆದಮೇಲೆ ಬಂದು ಕರಿತೀವಿ, ಆಮೇಲೆ ಹೊಟ್ಟೆ ತುಂಬ ತಿನ್ನುವಂತೆ ಅಂತ ಹೇಳ್ತಾನೆ. ಆಗ ರಂಗನಾಥ್ ಸರಿ ಕಣೋ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಹೋಗ್ತಾರೆ.
ಸೂರ್ಯ, ಮೀನಾ, ಶ್ರುತಿ, ರವಿ ಎಲ್ಲರೂ ಸೇರಿಕೊಂಡು ಬಿರಿಯಾನಿ ಮಾಡ್ತಾರೆ. ಅದರ ವಾಸನೆ ಶಾಂತಿ, ಮನೋಜ ಮತ್ತು ರೋಹಿಣಿಗೆ ಬರುತ್ತೆ. ಆಗ ಮನೋಜ, ಅಮ್ಮ ಬಿರಿಯಾನಿ ಪರಿಮಳ ಘಮ್ ಘಮ್ ಅಂತ ಇದೆ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ, ಅಲ್ಲಿ ಒಲೆ ಉರಿತಾ ಇದೆಯೋ ಗೊತ್ತಿಲ್ಲ, ಇಲ್ಲಿ ನನ್ನ ಹೊಟ್ಟೆ ಉರಿತಾ ಇದೆ ಕಣೋ, ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ಹೇಳ್ತಾಳೆ. ಆಗ ರೋಹಿಣಿ, ಮನೋಜ್ ನಿನಗೆ ಥ್ಯಾಂಕ್ಸ್ ಯಾಕೆ ಗೊತ್ತಾ, ಜೋಯಿಸ್ರು ನಿನಗೆ ಯಾರು ತುಂಬ ಇಷ್ಟ ಅಂತ ಹೇಳಿದಾಗ ನೀನು ನನ್ನ ಹೆಸರು ತೊಗೊಳ್ದೆ, ಆತೆ ಹೆಸರು ತೊಗೊಂಡೆ ಅಲ್ಲ, ಅದಕ್ಕೆ ನನ್ನ ಹೆಸರು ಹೇಳ್ದಿದ್ರೆ ಇವತ್ತು ಇಂಥ ಬಿರಿಯಾನಿ ತಿನ್ನೋಕ್ಕಾಗ್ತಿರಲಿಲ್ಲ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆಗ ಶಾಂತಿ, ಕೇಳಿಸ್ಕೊಂಡ್ಯಾ, ನಿನ್ನಿಂದ ನಾನು ಉಪವಾಸ ಇರೋದಲ್ಲದೆ ಎಲ್ಲರೂ ಬಿರಿಯಾನಿ ತಿನ್ನೋದನ್ನು ನಾನು ನೋಡಿಕೊಂಡು ಕೂತಿರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ್, ಅಮ್ಮ ಬಿರಿಯಾನಿ ಏನು ನಾಳೆನೂ ತಿನ್ಬೋದು, ಆದರೆ ಈಗ ನನ್ನ ಬಿಸ್ನೆಸ್ ನಿನ್ನ ಜೀವ ಎರಡೂ ಅಪಾಯದಲ್ಲಿದೆ, ಇವಾಗೇನು ಬಿರಿಯಾನಿ ತಿಂದು ನಿನ್ನ ಜೀವ ಕಳ್ಕೊಂಡು ಬಿಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಶಾಂತಿ, ಈ ಥರ ಏನಾದರೂ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀಯ ಅಂತ ಹೇಳ್ತಾಳೆ. ಈ ಕಡೆ ಶ್ರುತಿ, ರವಿ, ಮೀನಾ, ಸೂರ್ಯ ಎಲ್ಲರೂ ಸೇರಿ ಬಿರಿಯಾನಿ ಟೇಸ್ಟ್ ಮಾಡ್ತಿರ್ತಾರೆ. ದೂರದಿಂದ ಶಾಂತಿ, ಮನೋಜ್, ರೋಹಿಣಿ ನೋಡ್ತಿರ್ತಾರೆ. ಆಗ ರಂಗನಾಥ್ ಅಲ್ಲಿಗೆ ಬಂದು, ಸೂರ್ಯ ಬಿರಿಯಾನಿ ರೆಡಿ ಆಯ್ತೇನಪ್ಪ ಅಂತ ಕೇಳ್ತಾರೆ. ಆಗ ಸೂರ್ಯ, ರೆಡಿಯಾಗಿದೆಯಪ್ಪ, ಸಖತ್ತಾಗಿದೆ, ನೀನು ಒಂದ್ಸಲ ಟೇಸ್ಟ್ ಮಾಡು ಅಂತ ರಂಗನಾಥ್ನಿಗೂ ಕೊಡ್ತಾರೆ. ರಂಗನಾಥ ತಿಂದು, ಸಖತ್ತಾಗಿದೆ ಮೀನಾ, ನಿನ್ನ ಕೈ ರುಚಿ ಬಗ್ಗೆ ಮಾತಾಡೋ ಆಗಿಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಎಲ್ಲರೂ ಮನೆ ಒಳಗೆ ಬಂದು ಡೈನಿಂಗ್ ಟೇಬಲ್ ಮೇಲೆ ಮಾಡಿರೋ ಬಿರಿಯಾನಿ ಇಟ್ಟು ಎಲ್ಲರೂ ಕುಂತಿರ್ತಾರೆ. ಆಗ ರಂಗನಾಥ್, ಬಿಡೆ ಶಾಂತಿ, ರೊತಾನ ಒಂದು ಬಿರಿಯಾನಿ ತಿನ್ನು ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ, ನೀವೆಲ್ಲ ಸುಮ್ಮನೆ ಬಿಲ್ಡಪ್ ಕೊಡ್ತಿದ್ದೀರ, ಬಿರಿಯಾನಿ ಏನು ಅಷ್ಟು ಚೆನ್ನಾಗಾಗಿಲ್ಲ, ನಾನು ರೊತ ಮಾಡಬೇಕು ರೊತ ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್, ಅದು ಯಾವ ರೊತಾನೆ, ನನಗೆ ಗೊತ್ತಲ್ಲದೆ ಮಾಡ್ತಿರೋದು ನೀನು ಅಂತ ಕೇಳ್ತಾನೆ. ಆಗ ಶಾಂತಿ, ನಮ್ಮ ಮನೋಜನಿಗೆ ಒಳ್ಳೆಯದಾಗಲಿ ಅಂತ ಮಾಡ್ತಿರೋದು ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ, ರೊತ ಇನ್ನೊಂದು ಸರಿ ಮಾಡಿದ್ರೆ ಆಗಲ್ಲೇನೆ ಅಂತ ಕೇಳ್ತಾನೆ. ಅದಕ್ಕೆ ಶಾಂತಿ, ಆಗಲ್ಲ ಇವತ್ತೇ ಮಾಡಬೇಕು, ನಾನು ಮನೋಜ ಫುಲ್ ಸ್ಟ್ರಿಕ್ಟ್ ಅಲ್ವೇನು ಅಂತ ಹೇಳ್ತಾಳೆ. ಆಗ ಮನೋಜ ಬಿರಿಯಾನಿ ನೋಡಿ ಬಾಯಲ್ಲಿ ನೀರು ಬರ್ತಿರುತ್ತೆ, ಅದನ್ನು ನೋಡಿ ಎಲ್ಲರೂ ನಗ್ತಿರ್ತಾರೆ. ಅದಕ್ಕೆ ಶಾಂತಿ, ಮನೋಜ ಏನೋ ನೀನು ತಿಂದು ಹೋದ್ರೂ ಹೋಗಲಿ ಪರವಾಗಿಲ್ಲ, ತಿನ್ಕೋತಿದ್ದೆ ನೋಡು ಒಂದು ಸ್ವಲ್ಪ ಅಂತ ಕೇಳ್ತಾಳೆ. ಅದಕ್ಕೆ ಮನೋಜ, ಬೇಡ ರೊತ ಅಂದರೆ ರೊತ ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್, ರೊತ ಅಂತ ಹೇಳ್ತೀಯ, ಬಾಯಲ್ಲಿ ನೀರು ಸುಸ್ಕೊಂಡು ನಿಂತಿದೆಯಲ್ಲ ಮಗನೇ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ, ಇಲ್ಲಿ ಅವರಿಗೆ ಕೊಡೋರು ಯಾರೂ ಇಲ್ಲ, ಒಣ್ಕೊಂಡಿರಲಿ ಬಿಡಪ್ಪ, ಕೂತ್ಕೊಂಡು ತಿನ್ನು ಅಂತ ಹೇಳ್ತಾನೆ. ಇದು ಮೀನಾ ಆರ್ಡ್ರ್ ತೊಗೊಂಡು ಮಾಡಿರೋ ಅಡುಗೆ, ಇವಳ ಕೈ ಅಡುಗೆ ಅವರಿಗೆ ಇಷ್ಟ ಆಗಲ್ಲ ಅಲ್ವಾ, ಅದಕ್ಕೆ ಇವತ್ತೇ ರೊತ ಮಾಡ್ತಿದ್ದಾರೆ. ಅಪ್ಪ, ಮೂಗು ಇಟ್ಕೊಂಡು ಔಷಧಿ ಕುಡಿಸ್ಬೋದು, ನಾಲಿಗೆ ಇಟ್ಕೊಂಡು ಊಟ ಮಾಡ್ಸೋಕ್ಕಾಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ರಂಗನಾಥ್, ಆಗುತ್ತೆ ಅಂತ ತಮಾಷೆ ಮಾಡ್ತಾರೆ. ಆಗ ಸೂರ್ಯ, ಮೀನಾ ಬಡ್ಸಮ್ಮ ಅಂತ ಹೇಳಿ ಎಲ್ಲರೂ ಬಡಿಸ್ಕೊಂಡು ತಿಂತಾರೆ. ಆಗ ರೋಹಿಣಿ, ಮನೋಜ್ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಮನೋಜ, ನೀನು ಊಟ ಮಾಡ್ತೀಯಾ, ನನಗೋಸ್ಕರ ಉಪವಾಸ ಮಾಡಲ್ವಾ ಅಂತ ಅದಕ್ಕೆ ರೋಹಿಣಿ, ಮಾಡ್ತಿದ್ದೆ, ಆದರೆ ನಿನಗೆ ತುಂಬ ಇಷ್ಟ ಆದವರು ಯಾರು ಅಂತ ಅಂದಾಗ ನೀನು ನನ್ನ ಹೆಸರು ಹೇಳಿಲ್ಲ ಅಲ್ವಾ, ನಾನು 1 kg ಜಾಸ್ತಿ ಆದರೂ ಪರವಾಗಿಲ್ಲ, ಇವತ್ತು ಡಯಟ್ ಎಲ್ಲ ಕ್ಯಾನ್ಸಲ್ ಮಾಡಿ ನಿಂದು ಅತ್ತೆದು ಇಬ್ಬರದು ಸೇರಿ ನಾನೇ ತಿಂತೀನಿ ಅಂತ ಬಂದು ತಟ್ಟೆ ತುಂಬ ಬಿರಿಯಾನಿ ಹಾಕ್ಕೊಂಡು ಸೋಫಾ ಮೇಲೆ ಕೂತ್ಕೊಂಡು ತಿಂತಾಳೆ. ಆಗ ಸೂರ್ಯ, ನನಗೂ ಬಡಿಸು, ನೀನು ಬಡಿಸ್ಕೊ, ನಿಂತ್ಕೊಂಡೇ ತಿನ್ನೋಣ, ನಿಂತ್ಕೊಂಡು ತಿಂದರೆ ಹೊಟ್ಟೆಗೆ ಜಾಸ್ತಿ ಹೋಗುತ್ತೆ ಅಂತ ಹೇಳಿ ತಟ್ಟೆ ತುಂಬ ಬಡಿಸ್ಕೊಂಡು ತಿಂತಾರೆ. ಆಗ ಶಾಂತಿ, ಮನೋಜ ಮುಂದಿನ ಜನ್ಮದಲ್ಲಿ ನನ್ನ ಹೊಟ್ಟೆ ಉರಿಸೋ ಮಗ ಆಗಿ ಹುಟ್ಟಬೇಡ ಕಣೋ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ, ಯಾಕಮ್ಮ ಈಗ ಇಷ್ಟು ಪ್ರೀತಿ ತೋರಿಸ್ತಿದ್ಯಾ, ಮುಂದಿನ ಜನ್ಮದಲ್ಲಿ ತೋರಿಸಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಶಾಂತಿ, ಬೇಡಪ್ಪ, ಮುಂದಿನ ಜನ್ಮದಲ್ಲಿ ನನಗಿಂತ ಜಾಸ್ತಿ ಪ್ರೀತಿ ತೋರಿಸೋ ಅಮ್ಮನೇ ನಿನಗೆ ಸಿಗಲಿ ಕಣೋ, ನಾನಂತೂ ಬೇಡ ಕಣೋ, ನನ್ನನ್ನು ಬಿಟ್ಟು ಬಿಡು ಕಣೋ, ನೀನು ಕೈ ಮುಗಿತೀನಿ ಅಂತ ಹೇಳ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.